ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು OSK ಚಾನಲ್. ಸೊ ಈ ವಿಡಿಯೋನಲ್ಲಿ ನಾವು ಇವತ್ತು ನೋಡಬೇಕಾದ್ರೆ ಇಂಡಿಯನ್ ನೇವಿ ರಿಕ್ವೈರ್ಮೆಂಟ್ 2024 ಇಂದ ಅಪ್ಲಿಕೇಶನ್ಸ್ ಬಿಟ್ಟಿದ್ದಾವೆ ಫ್ರೆಂಡ್ಸ್. ಪೋಸ್ಟ್ ನೇಮ್ ಏನು ಅಂತಂದ್ರೆ ಅಗ್ನಿವೀರ್ ಕಡೆಯಿಂದ ಅಪ್ಲಿಕೇಶನ್ಸ್ ಬಿಟ್ಟಿದ್ದಾವೆ ಫ್ರೆಂಡ್ಸ್. ವೇಕೆನ್ಸಿ ಅಂತಂದ್ರೆ ನಾಟ್ ಸ್ಪೆಸಿಫೈಡ್ ಅಂತಂದ್ರೆ ಇಂತಿಷ್ಟೇ ವೇಕೆನ್ಸಿ ಅಂತ ಕೊಟ್ಟಿಲ್ಲ ಫ್ರೆಂಡ್ಸ್. ಆಲ್ ಇಂಡಿಯಾ ಜಾಬ್ ವೇಕೆಷನ್ಸ್ ಇದ್ದಾವೆ ಫ್ರೆಂಡ್ಸ್. ಕ್ವಾಲಿಫಿಕೇಶನ್ ಏನ್ ಬೇಕಂದ್ರೆ 10th ಪಾಸ್ ಅಷ್ಟೇ ಆಗಿರ್ಬೇಕು ಫ್ರೆಂಡ್ಸ್. ನೀವು ಯಾರ್ಯಾರು 10th ಪಾಸ್ ಆಗಿದ್ರೆ ಸೊ ಈ ಜಾಬ್ ವೇಕೆನ್ಸಿನ ಅಪ್ಲೈ ಮಾಡಬಹುದು. ಸ್ಯಾಲ್ರಿ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. 30,000 ವರೆಗೂ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಏಜ್ ಲಿಮಿಟ್ ಇದೆ ಫ್ರೆಂಡ್ಸ್. ಇದಕ್ಕೆ ಏಜ್ ಲಿಮಿಟ್ ಏನು ಅಂತಂದ್ರೆ ನೀವು ಇಲ್ಲಿ ನೋಡಬಹುದು 18ರಿಂದ 35 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಸೆಲೆಕ್ಷನ್ ಪ್ರೊಸೆಸ್ ಅಂತಂದ್ರೆ ಇಲ್ಲಿ ಮೂರು ತರ ಪ್ರೊಸೆಸ್ ಇದ್ದಾವೆ ಫ್ರೆಂಡ್ಸ್. ಫಸ್ಟ್ಗೆ ನೀವು ಎಕ್ಸಾಮ್ ಅನ್ನ ಬರಿಬೇಕಾದ್ರೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ನೀವು ಫಸ್ಟ್ ಎಕ್ಸಾಮ್ ಬರಿಬೇಕು, ಆಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಫ್ರೆಂಡ್ಸ್. ಈ ಫಿಸಿಕಲ್ ಟೆಸ್ಟ್ ಪಾಸ್ ಆದ ನಂತರ ನಿಮ್ಗೆ ಇಂಟರ್ವ್ಯೂ ತಗೋತಾರೆ. ಇಂಟರ್ವ್ಯೂ ತಗೊಂಡಾದ ನಂತರ ಸೆಲೆಕ್ಷನ್ ಪ್ರೊಸೆಸ್. ಈ ಜಾಬ್ ವೇಕೆನ್ಸಿನ ಅಪ್ಲೈ ಮಾಡೋದಕ್ಕೆ ನಿಮ್ಗೆ ಅಪ್ಲಿಕೇಶನ್ ಡೇಟ್ ಅಂತಂದ್ರೆ 13/5 ಅಂತಂದ್ರೆ 13 ಮೇ ಇಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಅಂತಂದ್ರೆ 27 ಮೇ 2024 ವರೆಗೂ ಇದೆ ಫ್ರೆಂಡ್ಸ್. ಸೊ ಅಪ್ಲೈ ಮಾಡಿ ಫ್ರೆಂಡ್ಸ್, ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ದೀರಾ. ಸೊ ಡೇಟ್ ಆಲ್ರೆಡಿ ಓಪನ್ ಆಗುತ್ತೆ ಫ್ರೆಂಡ್ಸ್ 13 ಮೇ ಇಂದ. ಸೊ ಅಪ್ಲಿಕೇಶನ್ ಹಾಕಿ ಫ್ರೆಂಡ್ಸ್. ಇದರ ಅಫಿಷಿಯಲ್ ನೋಟಿಫಿಕೇಶನ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಮತ್ತು ನಿಮ್ಗೆ ಅಪ್ಲೈ ಮಾಡಬೇಕಾಗಿರುವಂತ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಅವೈಲೇಬಲ್ ಇದೆ ಫ್ರೆಂಡ್ಸ್. ಸೊ ಯಾರ್ಯಾರು ಅಪ್ಲೈ ಮಾಡ್ಬೇಕಂತ ಇದ್ದೀರಾ ಅಪ್ಲೈ ಮಾಡಿ. ತುಂಬಾ ಒಳ್ಳೆ ಜಾಬ್ ಫ್ರೆಂಡ್ಸ್. ತುಂಬಾ ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಾ ಇದ್ದಾರೆ. ಸೊ ಸೂನ್ ಅಪ್ಲೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.